ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಂತ ಗೊತ್ತುಂಟಾ, ಇವತ್ತು ಆದಿತ್ಯವಾರ. ಕೆಲವರಿಗೆ ವಾರದಲ್ಲಿ ಒಂದು ರಜೆ ಇರ್ತದೆ, ಆದರೆ ನಮಗೆ ಮನೆಯಲ್ಲಿ ಕೆಲಸ ಮಾಡುವವರಿಗೆ ರಜೆ ಇಲ್ಲ ಆಯ್ತಾ. ನೋಡಿ, ಹಟ್ಟಿ ಗೊಬ್ಬರ ಫುಲ್ ಆಗಿದೆ, ಇವತ್ತು ತೆಗಿಬೇಕು. ಇವಳು ಸೀತಾ ಅವಳು ಶಂಕು. ಈಗ ಇವರನ್ನಿಬ್ಬರನ್ನು ಹೊರಗೆ ಕಟ್ಟಬೇಕು. ಇವಳು ತುಂಬ ಜೋರಿದ್ದಾಳೆ ಆಯ್ತಾ. ನೋಡಿ ಯಬ್ಬೋ, ಗುಂಡ ಮತ್ತೆ ಚಿಂಟಿ ಬಂದಿದ್ದಾರೆ. ಗುಂಡ, ಇವರನ್ನು ಜಸ್ಟ್ ಕಟ್ಟಿದ್ದು ಮಾತ್ರ, ಮೇಲಿಕ್ಕೆ ಹುಲ್ಲೆಲ್ಲ ಇಲ್ಲ ಈಗ, ಅದಕ್ಕೆ ಹುಲ್ಲು ತಂದು ಹಾಕ್ತಿದ್ದಾರೆ. ಸೀತಾ, ಈ ಸೈಡ್ ಬಾ. ಈ ಚಾನಲ್ ಮಾಡಿರೋ ಉದ್ದೇಶ ಏನಂದರೆ, ನನ್ನ ದಿನಚರಿಯ ಸಣ್ಣ ಪುಟ್ಟ ಮಿನಿ ವ್ಲಾಗ್ ಹಾಕ್ತೇನೆ, ಮತ್ತು ಪ್ರಾಡಕ್ಟ್ ಎಲ್ಲ ತಗೊಂಡ್ರೆ ಅದರ ರಿವ್ಯೂ ಕೊಡ್ತೇನೆ. ಫಾಲೋ ಮಾಡಿ ಆಯಿತಾ. ಬನ್ನಿ ಈಗ ಗೊಬ್ಬರ ತೆಗೆಯುವ. ಬಟ್ಟಿ, ನಮಗೆ ಈ ಗೊಬ್ಬರ ತುಂಬ ಇಂಪಾರ್ಟೆಂಟ್, ಅರ್ಧ ಜೀವನನೇ ಅಂತ ಹೇಳ್ಬೋದು. ಯಾಕಂದರೆ ತೋಟದಲ್ಲಿ ಒಳ್ಳೆ ಅಡಿಕೆ ಆಗಬೇಕಾದ್ರೆ ಈ ಗೊಬ್ಬರ ಬೇಕೇ ಬೇಕು. ಗೊಬ್ಬರ ಎಲ್ಲ ತೆಗ್ದಾಯ್ತು, ಕೈಕಾಲು ಇನ್ನು ತೊಳಿಬೇಕಷ್ಟೇ. 1 ಗಂಟೆಯಲ್ಲಿ ಕೆಲಸ ಆಯಿತು. ನಾವು ತುಂಬ ಆಗುವವರೆಗೆ ಬಿಡುವುದಿಲ್ಲ, ಮತ್ತು ಕಷ್ಟ ಆಗ್ತದಲ್ಲ ಒಮ್ಮೆಲೆ ತೆಗಿಲಿಕ್ಕೆ. ಕೆಲವೊಂದು ಕೆಲಸ ಎಲ್ಲ ಮುಗಿಸಿ ಈಗ ತಿಂಡಿ ತಿಂತಿದ್ದೇನೆ. 10:10 ಆಯಿತು. ಬೆಲ್ಲ, ತೆಂಗಿನ ತುರಿ ಎಲ್ಲ ಹಾಕಿ ದೋಸೆ ಮಾಡಿದ್ದೇನೆ. ಇದಕ್ಕೆ ತುಪ್ಪ ಹಾಕಿ ತಿಂದರೆ ಒಳ್ಳೆಯದಾಗ್ತದೆ. ಈಗ ಇನ್ನೊಂದು ಚಾನಲ್ಗೆ ವಿಡಿಯೋ ಮಾಡಬೇಕು, ಅದಕ್ಕೆ ಇಲ್ಲಿ ಡ್ರೆಸ್ ಆರ್ಗನೈಸರ್ ತರಿಸಿದ್ದೇನೆ. ಇದರ ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ಆಲ್ರೆಡಿ ನಾನು ತುಳು ಚಾನಲಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ನೋಡಿ, ಫಿಕ್ಸ್ ಮಾಡಿ ಆಯಿತು. ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನು ಇಡ್ಬೋದು. ನೋಡಿ, ಕ್ವಾಲಿಟಿ ಉಂಟದ. ಮನೆಯ ಬದಿಯಲ್ಲಿ ಸ್ವಲ್ಪ ಜಾಗ ಇದ್ರೂ ಕೂಡ ಇಡ್ಲಿಕ್ಕೆ ಆಗ್ತದೆ. ನಿಮಗೆ ಇದರ ಲಿಂಕ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಕಳಿಸ್ತೇನೆ. ಅಮ್ಮ ಇಲ್ಲಿ ಕಟ್ಟಿಗೆ ಮಾಡ್ತಿದ್ದಾರೆ. ನಮಗೆ ಎಂತ ಕೆಲಸ ಅಂದರೆ ಅಡಿಕೆ ಎಲ್ಲ ತುಂಬಿಸ್ಲಿಕ್ಕೆ ಗೋಣಿಗೆ. 2ನೇ ಕೊಯ್ಲು ಒಣಗಿದೆ, ಗೋಣಿ ಒಟ್ಟೆ ಆಗಿದೆ. ನನ್ನ ಅಪ್ಪ ಚಂದ ಕನ್ನಡ ಮಾತಾಡ್ತಾರೆ, ನನಗೆ ಕೂಡ ಆಗುದಿಲ್ಲ ಅಷ್ಟು ಚಂದ ಮಾತಾಡ್ಲಿಕ್ಕೆ. ಹೀಗೆ ತುಂಬಿಸ್ಬೇಕು. ಇಲ್ಲಿಗೆ ಮಿನಿ ಬ್ಲಾಗ್ ಎಂಡ್ ಮಾಡ್ತಿದ್ದೇನೆ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ.